ಹಲೋ ಬೆಸ್ಟೀಸ್, ಇವತ್ತು ನಮ್ಮ ಶಾರ್ಟ್ ರೆಸಿಪಿ ಟೊಮ್ಯಾಟೊ ಕರಿ. ಈ ಟೊಮ್ಯಾಟೊ ಕರಿ ತುಂಬ ಈಸಿ ಆ್ಯಂಡ್ ಟೇಸ್ಟಿ ಇರುತ್ತೆ, ಹಾಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತೀವಿ. ಫಸ್ಟ್ ಒಂದು ಪ್ಯಾನ್ನಲ್ಲಿ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದ ನಂತರ ಅದರ ಜೀರಿಗೆ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಮೀಡಿಯಮ್ ಸೈಜ್ ಈರುಳ್ಳಿ ಇದೆಲ್ಲ ಫ್ರೈ ಮಾಡಿಕೊಂಡು ಅರಿಶಿನ ಪುಡಿ ಸ್ವಲ್ಪ ಇದನ್ನು ಫ್ರೈ ಮಾಡಿ, ಇದೆಲ್ಲ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು. 5 ಮೀಡಿಯಮ್ ಸೈಜ್ ಟೊಮ್ಯಾಟೊ ಈ ಥರ ಸ್ಲೈಸಸ್ ಮಾಡ್ಕೋಬೇಕು, ತಿನ್ ಸ್ಲೈಸಸ್. ಇದನ್ನು ಫ್ರೈ ಮಾಡಿರೋ ಆನಿಯನ್ಸಲ್ಲಿ ಹಾಕಿ ಇದನ್ನು ಫ್ರೈ ಮಾಡಬೇಕು, ಎಲ್ಲ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಕಳಿಸಿದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಕುಕ್ ಆಗಲಿ. 5 ನಿಮಿಷ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮತ್ತು 5 ನಿಮಿಷ. ಇವಾಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಕುಕ್ ಆಗಲಿ. ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟಿದ್ದು ಮತ್ತೆ ಓಪನ್ ಮಾಡಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ 1 ಸ್ಪೂನಷ್ಟು ಖಾರ ಪುಡಿ ಮಿಕ್ಸ್ ಮಾಡಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಗುಜ್ಜು ಥರ ಆಗಬೇಕು, ಸಾಫ್ಟಾಗಿ ಆಗಬೇಕು. ಅಷ್ಟುವರೆಗೂ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿ, ಮಧ್ಯದಲ್ಲಿ ಬೇಕಂದರೆ ಕಳಿಸ್ತಾ ಇರಬೇಕು, ಸೀದೋಗ್ದಂಗೆ ನೋಡ್ಕೋಬೇಕು. ಇವಾಗ ಸಾಫ್ಟ್ ಆಗಿದೆ ಅಂತ ನೋಡಿಕೊಂಡು ಎಲ್ಲ ಕುಕ್ ಆಗಿದೆ, ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದ್ಕೂಡಲೇ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಮತ್ತೊಂದು 2-3 ನಿಮಿಷ ಫ್ರೈ ಮಾಡಿದರೆ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ. ಆಯಿಲ್ ಸಪ್ರೇಟ್ ಆಗಿದೆ ಅಂದ ತಕ್ಷಣವೇ ಟೊಮ್ಯಾಟೊ ಕರಿ ರೆಡಿ ಆಗಿದೆ ಅಂತ. ಇವಾಗ ತುಂಬ ಟೇಸ್ಟಿ ಆ್ಯಂಡ್ ಈಸಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ರೆಸಿಪಿ ಟೊಮ್ಯಾಟೊ ಕರಿ ರೆಡಿಯಾಗಿದೆ. ಇದು ಅನ್ನದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೂ ಈ ಸಿಂಪಲ್ ಆಗಿರುವಂಥ ಟೊಮ್ಯಾಟೊ ಕರಿ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.